ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸಿದ್ದು ಸೈಲೆಂಟ್ ಅಲ್ಲ. ಯಾಕೆ ಸೈಲೆಂಟ್ ಅಲ್ಲ ಅಂದರೆ, ಕಾಂಗ್ರೆಸ್ನಲ್ಲಿ ಈಗ ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಮಾಜಿ ಸಿ ಎಂ ಸಿದ್ದರಾಮಯ್ಯವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಸೈಲೆಂಟ್ ಆಗಿದ್ದರು. ಪ್ರಮಾಣ ವಚನಕ್ಕೂ ಕೂಡ ಹೋಗಿರಲಿಲ್ಲ ಸಿದ್ದರಾಮಯ್ಯನವರು. ಆದರೆ ಇದ್ದಕ್ಕಿದ್ದಂಗೆ ಒಂದು ರೀತಿ ಮೈಕೊಡವಿ ಎದ್ದು ನಿಂತು ಸೂಪರ್ ಆ್ಯಕ್ಟಿವ್ ಆಗ್ತಾ ಇದ್ದಾರೆ. ರಾಜಕೀಯದಿಂದ ದೂರ ಇಲ್ಲ, ಸಿದ್ದರಾಮಯ್ಯ ದೂರ ಆಗಿಬಿಡ್ತಾರಾ ಅಂತ ಚರ್ಚೆ ಆಗ್ತಾ ಇತ್ತು. ಬಟ್ ನೋ, ಅಷ್ಟು ಸುಲಭವಾಗಿ ನಾನು ರಾಜಕಾರಣದಿಂದ ದೂರ ಹೋಗೋದಿಲ್ಲ ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಇಷ್ಟೆಲ್ಲ ಆದಮೇಲೆ ಸಾಕಷ್ಟು ನಾಯಕರು ಒಬ್ಬರಾದ ನಂತರ ಒಬ್ಬರು ಅವ್ರಿಗೆ ಭೇಟಿಗೆ ಬರ್ತಾ ಇದ್ದಾರೆ. ಏನು ಚರ್ಚೆ ಆಗ್ತಾ ಇದೆ? ಎಲ್ಲರೂ ಕೂಡ ಸಹಜವಾಗಿಯೇ, ಯಾರು ಗುಟ್ಟಾಗಂತೂ ಯಾರು ಬಂದು ಸಿದ್ದರಾಮಯ್ಯನವರನ್ನ ಭೇಟಿ ಆಗ್ತಾ ಇಲ್ಲ. ಎಲ್ಲರೂ ಅವ್ರ ಮನೆಗೆ ಬರ್ತಾ ಇದ್ದಾರೆ, ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅವ್ರ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೂ ಕೂಡ ಒಂದು ಕ್ಯೂರಿಯಾಸಿಟಿ ಅಂದರೆ, ಕೆಲವೊಂದಿಷ್ಟು BJP ನಾಯಕರು ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದು. ಯಾಕೆ ಈ ನಾಯಕರು ದಿಢೀರ್ ಅಂತ ಸಿದ್ದರಾಮಯ್ಯನವ್ರನ್ನ ಭೇಟಿ ಆಗ್ತಾ ಇದ್ದಾರೆ? ಅದರಲ್ಲೂ ಕೂಡ ವಿಶೇಷವಾಗಿ CT ರವಿ ಭೇಟಿಯಾಗಿದ್ದು ಕೆಲವೊಂದಿಷ್ಟು ಚರ್ಚೆಗಳಿಗೆ ಕಾರಣ ಆಯಿತು. ಸಿದ್ದರಾಮಯ್ಯನವರನ್ನು ಸಿದ್ದರಾಮುಲ್ಲಾ ಖಾನ್ ಅಂತ ಅತ್ಯಂತ ಕಟುವಾಗಿ ಟೀಕೆ ಮಾಡ್ತಿದ್ದಂತಹ CT ರವಿ ಇವತ್ತು ಸಿದ್ದರಾಮಯ್ಯನವರಿಗೆ ಅಧಿಕಾರ ಇಲ್ಲ, ಆದರೂ ಕೂಡ ಬಂದು ಭೇಟಿಯಾಗಿದ್ದು ಯಾಕೆ ಅಂತ. ಸೊ ಸಾಕಷ್ಟು CM ಆಗಿದ್ದಾಗ ತುಂಬ ಕಟುವಾಗಿ ಟೀಕೆ ಮಾಡ್ತಾಯಿದ್ರು CT ರವಿ ಅವರು ಸಿದ್ದರಾಮಯ್ಯನವರನ್ನ. ಸಿದ್ದರಾಮುಲ್ಲಾ ಖಾನ್ ಅಂತ ಒಂದು ರೀತಿ ಏನದಕ್ಕೆ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದು ಬಹುಶಃ CT ರವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ದು ಯಾಕೆ CT ರವಿ? ಇಬ್ಬರು ನಾಯಕರು ಅಟ್ ಪ್ರೆಸೆಂಟ್ ಚುನಾವಣಾ ವಿಚಾರವಾಗಿ ಚರ್ಚೆ ಮಾಡಿದ್ರು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ಹಿಂದೆಂದೂ ಕಂಡಿರೋ ರೀತಿಯಲ್ಲಿ CT ರವಿ 2023ರಲ್ಲಿ ತಮ್ಮ ಕ್ಷೇತ್ರದಿಂದ ಸೋಲನ್ನು ಅನುಭವಿಸಿದ್ದಾರೆ. ಕಾಂಗ್ರೆಸ್ ನಾಯಕರು ಅಲ್ಲಿ ಗೆದ್ದಿದ್ರು. ಸೊ ಹೀಗಾಗಿ ಇದು ಸೀರಿಯಸ್ ಆಗಿ ಇಲ್ಲೇನಾದರೂ ವರ್ಕೌಟ್ ಮಾಡುವಂಥ ಸಾಧ್ಯತೆ ಇತ್ತ 2028ರ ಚುನಾವಣೆಗೆ? ಸಿದ್ದರಾಮಯ್ಯನವರ ಆ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಸು ಅಥವಾ ಅವರ ಬೆಂಬಲಿಗರು, ಅಲ್ಲಿ ಗೆದ್ದಿದ್ದಂಥ ಕಾಂಗ್ರೆಸ್ ಶಾಸಕರು, ಇದೆಲ್ಲವನ್ನು ನೋಡ್ತಾ ಇದ್ದರೆ CT ರವಿ ಸಿದ್ದರಾಮಯ್ಯನವರ ಭೇಟಿ ಒಂದು ರೀತಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಏನು ಮಾರುತ್ತೆ ಸಮಾಚಾರ? CT ರವಿ ದಿಢೀರಂತ ಸಿದ್ದರಾಮಯ್ಯನವರನ್ನ ಭೇಟಿ ಆಗೋದ್ರೆ ಹಿಂದೆ ಏನಾದರೂ 2028ರ ಚುನಾವಣೆ ಒಂದು ಪಾಲಿಟಿಕ್ಸ್ ಇರ್ಬೋದಾ ಇದರಲ್ಲಿ? ಸುಮ್ಮನೆ ಇಲ್ಲಪ್ಪ ಸುಮ್ಮನೆ ವಿಚ್ ಮಾಡೋಕ್ಕೆ ಬಂದೆ, ಅಥವಾ ಏನೋ ಸಿದ್ದರಾಮಯ್ಯನವರು ನೆಕ್ಸ್ಟ್ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ವಂತೆ, ಅಥವಾ ಸಕ್ರಿಯ ರಾಜಕಾರಣದಿಂದ ದೂರ ಆಗಿಬಿಡ್ತಾರೇನೋ, ಈ ರೀತಿಯಾಗಿ ಏನಾದರೂ ಚರ್ಚೆ ಆಯಿತಾ? ಇಲ್ಲ ಚಿಕ್ಕಮಂಗ್ಳೂರು ಪಾಲಿಟಿಕ್ಸ್ ಬಗ್ಗೆ ಏನಾದರೂ ಚರ್ಚೆ ಆಯಿತಾ ಅಂತ? ಅಲ್ಲ, ಸಿದ್ದರಾಮಯ್ಯ ಮತ್ತು CT ರವರ ರಾಜಕೀಯ ಸ್ನೇಹ ಭಾಳಷ್ಟು ವರ್ಷಗಳಿಂದ ಇದೆ. ಯಾವಾಗ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಸಿದ್ದರಾಮುಲ್ಲಾ ಖಾನ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟ ಬಳಿಕ ಒಂದಷ್ಟು ದಿನಗಳ ಕಾಲ CT ರವರಿಂದ ಅಂತರ ಕಾಯ್ದುಕೊಂಡಿದ್ದು ನಿಜ. ಆದರೆ ಅದಕ್ಕೂ ಮೊದಲು 2013ರಿಂದ 2018ರವರೆಗೂ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಆಗಿರ್ಬೋದು, ಅದೇ ರೀತಿ ವಿರೋಧ ಪಕ್ಷದಲ್ಲಿದ್ದಾಗಲೂ ಕೂಡ ಈ ಕಾಂಟ್ರವರ್ಸಿ ಆಗೋದಕ್ಕೂ ಮೊದಲು ಭಾಳಷ್ಟು ಬಾರಿ ಭೇಟಿ ಮಾಡಿದ್ರು, ಭಾಳಷ್ಟು ಬಾರಿ ರಾಜ್ಯದ ರಾಜಕೀಯ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ರು. ಹಲವು ಬಾರಿ ಇದನ್ನ ಉಭಯ ನಾಯಕರು ಕೂಡ ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ನಾವು ಹೋಗಿ ಮಾತುಕತೆ ಆಡ್ತೀವಿ ಅಂತ. ಆದರೆ ಇಬ್ಬರ ಸಿದ್ಧಾಂತಗಳು ಕೂಡ ತದ್ವಿರುದ್ಧ, ಬೇರೆ ಬೇರೆ. ಮತ್ತೆ ಆಪೋಸಿಟ್, ಒಂದು ರೀತಿ ಪಕ್ಕ ಕಡಕ್ ಹಿಂದುತ್ವವಾದಿ CT ರವಿ, ಸಿದ್ದರಾಮಯ್ಯ ಸಮಾಜವಾದಿ. ಮತ್ತು ಇಬ್ಬರೂ ಕೂಡ ಸಿದ್ಧಾಂತದಲ್ಲಿ ಎಷ್ಟು ಬದ್ಧವೈರಿಗಳು, ಆದರೆ ರಾಜಕೀಯದ ಸ್ನೇಹದ ವಿಚಾರದಲ್ಲಿ ಅಷ್ಟೊಂದು ಬದ್ಧವೈರಿಗಳೇನಲ್ಲ. ಆದರೆ CT ರವಿ ಅವರು 2023ರ ಸೋಲು ಬಹಳಷ್ಟು ಚರ್ಚೆ ಆಗುತ್ತೆ. ಯಾವಾಗಲೂ ಕೂಡ CT ರವಿ ಸೋತರು ಅಂತ ಬಹಳ ಜನ ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಈವನ್ CT ರವಿ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಮೂರು ಕಾರಣಗಳಿದ್ವು. ಒಂದು ಸಿದ್ದರಾಮಯ್ಯ ಅವ್ರ ಫ್ಯಾಕ್ಟ್ರಿ, ಇನ್ನೊಂದು ಯಡಿಯೂರಪ್ಪ ಫ್ಯಾಕ್ಟ್ರು, ಇನ್ನೊಂದು ದೇವೇಗೌಡರ ಫ್ಯಾಕ್ಟ್ರು. ಒಂದು ಸಿದ್ದರಾಮಯ್ಯ ಅವ್ರ ಫ್ಯಾಕ್ಟ್ರಿ ಏನಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವ್ರನ್ನ ಮೊದಲ ಬಾರಿಗೆ ಸಿದ್ದರಾಮುಲ್ಲಾ ಖಾನ್ ಅಂತ ಕರೆದಿದ್ದೆ. ಯಾಕಂತ ಹೇಳಿದ್ರೆ ಅಲ್ಪಸಂಖ್ಯಾತರ ಬಗ್ಗೆ ಬೆಳಿಗ್ಗೆ ಎದ್ರೆ ಜಪ ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಇವರು ಸಿದ್ದರಾಮಯ್ಯ ಆಗ್ಬಾರ್ದಾಗಿತ್ತು, ಸಿದ್ದರಾಮುಲ್ಲಾ ಖಾನ್ ಆಗ್ಬೇಕಾಗಿತ್ತು. ಈ ಹೇಳಿಕೆಯನ್ನ ಕೊಟ್ಟಿದ್ದು CT ರವಿ. ಇದನ್ನ ಇಡೀ ರಾಜ್ಯಾದ್ಯಂತ ಪ್ರಚಾರ ಮಾಡಿದ್ದು BJP. ಅಷ್ಟರ ಮಟ್ಟಿಗೆ ಬಹಳಷ್ಟು ಬೇಸರ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ನಮ್ಮ ನಾಯಕರು ಅಂತ ಒಪ್ಕೊಂಡ್ರು ಕೂಡ ಅಲ್ಲಿರುವಂತಹ ಸಮುದಾಯ, ಕುರುಬ ಸಮುದಾಯ CT ರವರಿಗೆ ವೋಟ್ ಹಾಕಿ ಬಹಳಷ್ಟು ಬಾರಿ ಗೆಲ್ಲಿಸಿ ಕಳಿಸಿದ್ದಾರೆ. ಲಾಸ್ಟ್ ಟೈಮ್ ಹೊಡೆತ ಕೊಟ್ಟಿದ್ದು ಕೂಡ ಅಲ್ಲೇ. ಯಾವಾಗ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ರೀತಿ ಮಾತಾಡ್ತು, ಸಹಜವಾಗಿ ಆ ಸಮುದಾಯ ಕಾಂಗ್ರೆಸ್ ಪರವಾಗಿ ನಿಂತ್ಕೊಳ್ತು. ಅದರ ಇನ್ನು ಎರಡನೇ ಫ್ಯಾಕ್ಟರ್ ಏನಂತ ಹೇಳಿದ್ರೆ, ಯಡಿಯೂರಪ್ಪ ಅವ್ರ ವಿಚಾರದಲ್ಲಿ ಕಿಚನ್ ಕ್ಯಾಬಿನೆಟ್ ಅಂತ ಕೊಟ್ಟಿದ್ದ ಹೇಳಿಕೆ ಸಹಜವಾಗಿ ಅವರ ಬೆಂಬಲಿಗರಿಗೆ ಅಸಮಾಧಾನ ಉಂಟಾಗಿತ್ತು. ಮತ್ತೆ ದೇವೇಗೌಡರ ಬಗ್ಗೆ, ಕುಟುಂಬದ ರಾಜಕಾರಣದ ಬಗ್ಗೆ ಬಹಳಷ್ಟು ಮಾತನಾಡಿದ್ರು. ಇದರ ಎಫೆಕ್ಟ್ ಕೂಡ ಈ ಮೂವರ ಹಿರಿಯ ನಾಯಕರುಗಳ ಬಗ್ಗೆ ಈ ರೀತಿ ಮಾತಾಡಿದ್ದೆ. CT ರವಿಯನ್ನು ಚಿಕ್ಕಮಂಗ್ಳೂರಲ್ಲಿ ಕೆಲಸ ಮಾಡಿಲ್ಲ ಅಂತಲ್ಲ, ಆದರೆ
ಈ ಮೂವರೇ ಹಿರಿಯ ನಾಯಕರನ್ನ ಮಾತು ಕೆಡಿಸ್ತು, ಮಾತು ಮನೆ ಕೆಡಿಸ್ತು ಅಂದಂಗೆ ಮಾತು ಅವ್ರ ಎಲೆಕ್ಷನ್ ಅಲ್ಲಿ ಸೋಲುವಂತ ಮಾಡ್ತು. ಎಲೆಕ್ಷನ್ ಸೋಲ ಆಗುವಂತ ಪರಿಸ್ಥಿತಿ ಬಂತು. ಈಗ ಸಿ ಟಿ ರವಿ ಏನಂತ ಹೇಳಿದ್ರೆ ಇವತ್ತು ಹೋಗಿರೋದು ಸ್ನೇಹದ ವಿಚಾರನೇ ಇರ್ಬೋದು, ಆದ್ರೆ ಮುಂದಿನ ರಾಜಕೀಯ ದೂರದೃಷ್ಟಿನೂ ಕೂಡ ಇದೆ. ನಾನು ಮತ್ತೆ ಸಿದ್ದರಾಮಯ್ಯ ಅವರು ನಮ್ಮ ನಡುವೆ ಯಾವುದೇ ಬಿರುಕಿಲ್ಲ, ಯಾವುದೇ ಸಮಸ್ಯೆ ಇಲ್ಲ, ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ಒಂದು ಸಂದೇಶ ಕೊಡ್ಬೇಕಾಗಿತ್ತು ಕಾನ್ಸ್ಟಿಟ್ಯೂನ್ಸಿ ಜನರಿಗೆ ಅಂತ. ಚಿಕ್ಕಮಂಗ್ಳೂರು ಜನರಿಗೆ ಮೊನ್ನೆ ವಿಧಾನಸಭೆಯಿಂದ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಸಿ ಟಿ ರವಿ ಎದುರುಗಡೆ ಸಿಕ್ಕಾಗ ಅಲ್ಲಿ ಆತ್ಮೀಯವಾಗಿ ಮಾತಾಡಿದ್ದು, ಮೊದ್ಲಿದ್ದಂತಹ ಸ್ನೇಹ ಮತ್ತೆ ಇದೆ ಅನ್ನುವಂಥ ಒಂದು ಸಂದೇಶ. ಜೊತೆಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದಾರೆ ಅಂತ ಸಿದ್ದರಾಮಯ್ಯ ಅವ್ರ ಕಡೆಯವರು ಹೇಳಿದ್ರು, ಅಲ್ಲಿದ್ದವರು. ಅದೇ ರೀತಿ ಸಿ ಟಿ ರವರು ಕೂಡ ಹೇಳಿದ್ರು. ಏನು ಪ್ರಸಕ್ತ ರಾಜಕೀಯ ವಿದ್ಯಮಾನ ಅಂದ್ರೆ ಏನು? ಈ ಸಿದ್ದರಾಮಯ್ಯ ಏನು ನಾನು ಸಕ್ರಿಯ ರಾಜಕಾರಣದಲ್ಲಿ ಇರೋದಿಲ್ಲ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಚುನಾವಣಾ ರಾಜಕಾರಣದಲ್ಲಿ ಬಹಳ ಜನರಿಗೆ ಸಿದ್ದರಾಮಯ್ಯ ಅವರನ್ನ ನೇರವಾಗಿ ರಾಜಕೀಯವಾಗಿ ಎದುರಿಸುವಂತಹ ಹಲವು ವಿರೋಧ ಪಕ್ಷದಲ್ಲಿರುವಂತವರು ಕೂಡ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಇರಬೇಕು, ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು, ಚುನಾವಣಾ ರಾಜಕಾರಣದಲ್ಲಿ ಇರಬೇಕು ಅನ್ನುವಂಥ ಒಂದು ಆಸೆ ಇದೆ. ಆ ವಿಚಾರನೂ ಕೂಡ ಚರ್ಚೆ ಆಗಿದೆ ಅಂತ. ಜೊತೆಗೆ ಮುಂದೆ ಏನು ಅನ್ನುವಂತಹ ಒಂದು ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಅಂದ್ರೆ ಇಲ್ಲಿ ಇದೇನು ಸಿದ್ದರಾಮಯ್ಯ ಅವ್ರನ್ನ ಬಿಜೆಪಿ ಕರೆಯೋದೋ ಇಲ್ಲ ಬೇರೆ ಪಕ್ಷಕ್ಕೆ ಕರೆಯೋದಕ್ಕೆ ಸಿದ್ದರಾಮಯ್ಯ ಅವ್ರು ಇನ್ಯಾವ ಪಕ್ಷಕ್ಕೂ ಹೋಗಲ್ಲ, ಕಟ್ಟ ಅಲ್ಲ, ಅಷ್ಟೊಂದು ವಯಸ್ಸಿಲ್ಲ ಅವ್ರಿಗೆ, ಯೋಚನೆನೂ ಇಲ್ಲ, ವಯಸ್ಸು ಇಲ್ಲ. ಹೀಗಾಗಿ ಹಿಂದೆ ಹಲವರು ಪಕ್ಷ ಕಟ್ಟಿ ಏನೆಲ್ಲ ಆಗಿದೆ ಅಂತಾನು ಗೊತ್ತಿದೆ. ಆದ್ರೆ ಅವರಾಗ ಅವರೇ ಸಿಎಂ ಕುರ್ಚಿ ಬಿಟ್ಕೊಟ್ಟಿದ್ದಾರೆ, ಹೀಗಾಗಿ ಬೇರೆ ಆಲೋಚನೆ ಇರೋಕೆ ಸಾಧ್ಯನೇ ಇಲ್ಲ ಅವ್ರಿಗೆ. ಬಟ್ ಸಿ ಟಿ ರವಿಯನ್ನ ಭೇಟಿಯಾಗಿದ್ದು, ಚರ್ಚೆ ಮಾಡಿಸಿದ್ದು ಎಲ್ಲ ಒಂದ್ ಕಡೆ ನೆಕ್ಸ್ಟ್ 2022 ಚುನಾವಣೆಗೆ ಈಗಲೇ ತಯಾರಿ ಆಗ್ತಾ ಇದ್ದಾರಾ ಅಂದರೆ, ಸಹಜವಾಗಿ ನಾನು ಸಿ ಟಿ ರವಿ ಸೋತಿದ್ದು ಆಗಲೇ ನೀವೆಲ್ಲ ಕಾರಣಗಳು ಹೇಳಿದ್ರಿ. ಸೊ ಆ ಕಾರಣ ಮತ್ತೆ ರಿಪೀಟ್ ಆಗಬಾರ್ದು 2028ಕ್ಕೆ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಖುಷಿ ಪಡ್ಬೇಕು. ಏನಕ್ಕಂದ್ರೆ ಇದನ್ನ ತಮಿಳುನಾಡು, ಆಂಧ್ರದಲ್ಲೋ, ತೆಲಂಗಾಣದಲ್ಲೋ ನಿರೀಕ್ಷೆ ಮಾಡೋಕ್ಕಾಗಲ್ಲ, ಬೇರೆ ರಾಜ್ಯಗಳಲ್ಲಿ ನೋಡೋದಕ್ಕಾಗೋದಿಲ್ಲ. ಆದ್ರೆ ನಮ್ಮ ರಾಜ್ಯದಲ್ಲಿ ಏನೇ ರಾಜಕೀಯವಾಗಿ ಆರೋಪ ಪ್ರತ್ಯಾರೋಪ ಮಾಡ್ಬೋದು, ಆದ್ರೆ ಸ್ನೇಹ ಅಂತ ಬಂದಾಗ ಯಾವ್ದಾದ್ರು ಮನೆಯಲ್ಲಿ ಏನಾದ್ರು ಯಾರೋ ಒಬ್ರು ತೀರ್ಕೊಂಡಾಗ, ಮೊನ್ನೆ ದೇವೇಗೌಡರ ಮನೆಯಲ್ಲಿ ಹೆಂಗೆಲ್ಲ ಎಲ್ಲ ಆ ರೀತಿಯಾದ ರಾಜಕೀಯ ಸಂಸ್ಕೃತಿ ನಮ್ಮಲ್ಲಿದೆ. ಅಷ್ಟ್ರ ಮಟ್ಟಿಗೆ ನಾವು ಅದನ್ನ ಖುಷಿನೇ ಪಡ್ಬೇಕು, ರಾಜಕೀಯ ಏನೇ ಇರಲಿ. ಆಯ್ತು, ಸಿ ಟಿ ರವಿದಾಯ್ತು.